ದಿನವಿಡೀ ಕಚೇರಿ ಕೆಲಸದ ಒತ್ತಡದಲ್ಲಿರುವ ಸರ್ಕಾರಿ ನೌಕರರಿಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಮನೋಲ್ಲಾಸ ನೀಡುತ್ತವೆ. ಇವು ಕೇವಲ ಸ್ಪರ್ಧೆಗಳಲ್ಲ, ನೌಕರರ ನಡುವೆ ಬಾಂಧವ್ಯ ಬೆಸೆಯುವ ವೇದಿಕೆಗಳು ಎಂದು ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ ಹೇಳಿದರು. ಅವರು ನಗರದ ಐತಿಹಾಸಿಕ ಮಾರಿಕಾಂಬಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಉತ್ತರ ಕನ್ನಡ ಜಿಲ್ಲಾ ಮಟ್ಟದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿದರು. ಸರ್ಕಾರದ ಯೋಜನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಸರ್ಕಾರಿ ನೌಕರರ ಪಾತ್ರ ಅತ್ಯಂತ ದೊಡ್ಡದು. ಸಾರ್ವಜನಿಕ ಸೇವೆಯಲ್ಲಿ ನಿರತರಾಗಿರುವ ನೌಕರರು ತಮ್ಮ ಆರೋಗ್ಯದ ಕಡೆಗೂ ಕೂಡ ಗಮನ ಹರಿಸುವುದು ಅವಶ್ಯಕ. ಕ್ರೀಡಾಕೂಟದಲ್ಲಿ ಸೋಲು ಗೆಲುವು ಮುಖ್ಯವಲ್ಲ, ಕ್ರೀಡಾ ಮನೋಭಾವದಿಂದ ಭಾಗವಹಿಸುವುದು ಮುಖ್ಯ ಎಂದರು. ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀ ಪ್ರಿಯಾ ಮಾತನಾಡಿ, ಸಾರ್ವಜನಿಕರ ಸೇವೆ ಮಾಡುವುದು ಸರ್ಕಾರಿ ನೌಕರರ ಸೌಭಾಗ್ಯ. ಬೇರೆ ಜಿಲ್ಲೆಗೆ ಹೋಲಿಸಿದಾಗ ಉತ್ತರ ಕನ್ನಡ ಜಿಲ್ಲೆಯ ಸರ್ಕಾರಿ ನೌಕರರು ಅತ್ಯಂತ ಉತ್ತಮ ಕೆಲಸ ನಿರ್ವಹಿಸುತ್ತಾರೆ ಮತ್ತು ಜಿಲ್ಲೆಗೆ ಸಿಬ್ಬಂದಿಗಳ ಕೊರತೆ ಇದ್ದರೂ ಸಹ ಇದ್ದಷ್ಟು ಜನ ಸಿಬ್ಬಂದಿಗಳು ಅತ್ಯಂತ ನ್ಯಾಯಸಮ್ಮತವಾಗಿ ಕೆಲಸ ಮಾಡುತ್ತಾರೆ. ಅದನ್ನು ನಾನು ಈ ವೇದಿಕೆಯಲ್ಲಿ ಹೆಮ್ಮೆಯಿಂದ ಹೇಳಲು ಇಚ್ಛಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ವಿಭಾಗೀಯ ಉಪಾಧ್ಯಕ್ಷ ಕಿರಣ್ ಕುಮಾರ್ ನಾಯ್ಕ್, ಜಿಲ್ಲಾ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಸತೀಶ್ ನಾಯ್ಕ್, ಡಿಡಿಪಿಐ ಡಿಆರ್ ನಾಯ್ಕ್, ಬಿಇಒ ನಾಗರಾಜ್ ನಾಯ್ಕ್, ನಗರಸಭೆ ಪೌರಾಯುಕ್ತ ಪ್ರಕಾಶ್ ಚನ್ನಪ್ಪನವರ್, ತಾಲೂಕ್ ಪಂಚಾಯತ್ ಇಒ ಚನ್ನಬಸಪ್ಪ ಹಾವಣಗಿ, ಬಿಪಿ ಸತೀಶ್ ಹೆಗಡೆ, ಗಣೇಶ್ ಹೆಗಡೆ, ನೌಕರರ ಸಂಘದ ಕಾರ್ಯದರ್ಶಿ ಡಿಪಿ ಹೆಗಡೆ, ಕಾರ್ಯಾಧ್ಯಕ್ಷ ಅಶೋಕ್ ಪಡುವಳ್ಳಿ, ಉಪಾಧ್ಯಕ್ಷೆ ವಿದ್ಯಾ ಹಳದಿಪುರ, ವಿಜಯ್ ಕುಮಾರ್, ಕ್ರೀಡಾ ಕಾರ್ಯದರ್ಶಿ ದೀಪಕ್ ಗೋಕರ್ಣ, ಸಹಾಯಕ ಕ್ರೀಡಾ ಇಲಾಖೆ ನಿರ್ದೇಶಕ ರವಿ ನಾಯಕ್, ಕಿರಣ್ ಕುಮಾರ್ ನಾಯ್ಕ್, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸೇರಿದಂತೆ ಸರ್ಕಾರಿ ನೌಕರರು ಇದ್ದರು. ಕಡೆಯಿಂದ ವೆರಿ ನೀಟ್ಲಿ ಆರ್ಗನೈಸ್ಡ್. ಫಸ್ಟ್ ಆಫ್ ಆಲ್ ಎಲ್ಲ ಆರ್ಗನೈಸರ್ಗೂ ಕಂಗ್ರ್ಯಾಚುಲೇಷನ್ಸ್. ತುಂಬ ಎಫರ್ಟ್ ಹಾಕಿ ಶಾರ್ಟ್ ಪೀರಿಯಡಲ್ಲಿ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡ್ತಾ ಇದ್ದೀರಾ. ನಾವೆಲ್ಲ ಗವರ್ಮೆಂಟಲ್ಲಿ ವರ್ಕ್ ಮಾಡುವಾಗ ತುಂಬ ಪ್ರೆಷರ್ ಇರ್ತದೆ, ನಾವೇ ಪ್ರೆಷರ್ ಹಾಕ್ತೀವಿ ನಿಮ್ಮ ಮೇಲೆ. ಈ ಕೆಲಸ ಮಾಡಬೇಕು, ಟೈಮ್ಗೆ ಮಾಡಬೇಕು, ನಮಗೆ ಡೆಡ್ಲೈನ್ಸ್ ಇದೆ, ಮಾರ್ಚ್ ಎಂಡಿಗೆ ಫಿನಾನ್ಷಿಯಲ್ ಕ್ಲೋಸರ್ ಆಗುತ್ತೆ, ಎಲ್ಲ ವಿತಿನ್ ಅ ಇಯರ್ ಕಂಪ್ಲೀಟ್ ಆಗಬೇಕು ಅಂತ ನಮ್ಮ ಕಡೆಯಿಂದ ತುಂಬ ಪ್ರೆಷರ್ ಆಗುತ್ತೆ. ನಮಗೆ ಸರ್ಕಾರ ಮಟ್ಟದಿಂದನೂ ರಿವ್ಯೂ ಆಗುತ್ತೆ. ಎಲ್ಲ ಗವರ್ಮೆಂಟ್ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡುವ ದೊಡ್ಡ ಜವಾಬ್ದಾರಿಯನ್ನು ನಮಗೆ ಕೊಟ್ಟಿದ್ದಾರೆ. ನಾವು ಸರಿಯಾಗಿ ಕೆಲಸ ಮಾಡಿದರೆ ಈ ಸೊಸೈಟಿಗೆ ಒಂದು ಬೆನಿಫಿಟ್ ಆಗುತ್ತೆ ಅಂತ ಅಷ್ಟು ಜವಾಬ್ದಾರಿ ತಗೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ಇಷ್ಟು ಪ್ರೆಷರ್ ಇರುವಾಗ ನಮಗೆ ಡಿಸ್ಟ್ರಾಕ್ಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ನಾವು ಒಂದೆರಡು ದಿನ ಈ ಥರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದಷ್ಟೇ ಇಲ್ಲದೆ ನಾವು ಪ್ರತಿದಿನ ಕೂಡ ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಹೇಳೋದು ತುಂಬ ಈಸಿ. ನಾವು ಮನೆಯಲ್ಲಿರುವಾಗ ಮಕ್ಕಳು ನೋಡಬೇಕು, ಮನೆಯೂ ನೋಡ್ಕೋಬೇಕಾಗುತ್ತೆ, ಬೇರೆ ಅದರ್ ಪ್ರೆಷರ್ಸು ಹ್ಯಾಂಡಲ್ ಮಾಡಬೇಕು, ಆಫೀಸ್ ಪ್ರೆಷರನ್ನು ಹ್ಯಾಂಡಲ್ ಮಾಡಬೇಕು. ಇಷ್ಟರಲ್ಲಿ ನಮಗೆ ನೋಡ್ಕೊಳ್ಳೋದು ಒಂದು ದೊಡ್ಡ, ಅದು ಇಟ್ ಬಿಕಮ್ಸ್ ಅ ವೆರಿ ಬಿಗ್ ಕೆಲಸ ನಮಗೆ. ಬಟ್ ಕೊನೆಯಲ್ಲಿ ಅದೇ ಇಂಪಾರ್ಟೆಂಟ್. ನಾವು ವಾಪಸ್ ಮನೆಗೆ ಹೋದಾಗ ನಮ್ಮ ಹೆಲ್ತ್ ಇಂಪಾರ್ಟೆಂಟ್, ನಮ್ಮ ಫ್ಯಾಮಿಲಿಗೋಸ್ಕರ. ಆ್ಯಂಡ್ ಆಫೀಸಲ್ಲಿ ಏನೇ ಆಗಿದ್ರೂ, ಈ 30-40 ವರ್ಷ ಗೌರ್ಮೆಂಟ್ ಸರ್ವಿಸಲ್ಲಿ ಏನೇ ಆಗಿದ್ರೂ ನಾವು ವಾಪಸ್ ಹೋಗೋದು ನಮ್ಮ ಫ್ಯಾಮಿಲಿ ಜೊತೆಗೆ. ಸೊ ನಮ್ಮ ಫ್ಯಾಮಿಲಿಯನ್ನು ನೋಡ್ಕೊಳ್ಳೋದು ಮತ್ತು ನಮ್ಮ ಹೆಲ್ತನ್ನು ನೋಡ್ಕೊಳ್ಳೋದು ಇಟ್ ಇಸ್ ದಿ ಹೈಯೆಸ್ಟ್ ಪ್ರಯಾರಿಟಿ. ಜಾಸ್ತಿ ನಾವು ನೆಗ್ಲೆಕ್ಟ್ ಮಾಡ್ತಾ ಇರೋದು, ನಾವು ಯಾರೂ ಅಷ್ಟು ಗಮನ ಕೊಡಲ್ಲ. ಫ್ಯಾಮಿಲಿಗೆ ವಿ ಸ್ಪೆಂಡ್ ಟೈಮ್, ಹೌದು, ಬಟ್ ನಮಗೆ ನೋಡ್ಕೊಳ್ಳೋದಕ್ಕೆ ಜಾಸ್ತಿ ಟೈಮ್ ನಾವು ಸ್ಪೆಂಡ್ ಮಾಡಲ್ಲ. ನಾವು ದಯವಿಟ್ಟು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಎಸ್ಪೆಷಲಿ ಇಷ್ಟು ಮಹಿಳೆಯರಿದ್ದೀರಾ, ನಾವು ಕೀಪ್ ಸ್ಯಾಕ್ರಿಫೈಸಿಂಗ್ ಅಂತ ಹೇಳ್ತೀವಿ, ನಮ್ಮ ಬಗ್ಗೆ ಕಾಳಜಿ ವಹಿಸಲ್ಲ. ಸೊ ದಯವಿಟ್ಟು ನಿಮ್ಮ ಬಗ್ಗೆ ಪ್ರತಿದಿನ ಇಷ್ಟು ಸಮಯ ನಮಗೋಸ್ಕರ ಸ್ಪೆಂಡ್ ಮಾಡಬೇಕು. ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್ ಎರಡಕ್ಕೂ. ನಮ್ಮ ಎಲ್ಲ ಆಫೀಸಲ್ಲೂ ಲೈಬ್ರರೀಸ್ ಇದೆ. ನಾವು ಎಲ್ಲ ಕಡೆ ಗ್ರಾಮ ಪಂಚಾಯತ್ನಲ್ಲೂ ಇರ್ಬೋದು, ಪಟ್ಟಣ ಪಂಚಾಯತಲ್ಲೂ ಲೈಬ್ರರೀಸ್ ಇದೆ. ನಾವು ಈಗ ನಮ್ಮ ಮಕ್ಕಳೆಲ್ಲ ಓದಿ ಅಂತ ಹೇಳ್ತೀವಿ, ನಾವು ನೋಡಿಕೊಂಡೇ ಅವ್ರು ಕಳೀತಾರೆ. ಸೊ ದಯವಿಟ್ಟು ನಿಮ್ಮ ಮೆಂಟಲ್ ಹೆಲ್ತಿಗೆ, ಫಿಸಿಕಲ್ ಹೆಲ್ತಿಗೆ ಪ್ರತಿದಿನ ಸ್ವಲ್ಪ ಸಮಯ ಸ್ಪೆಂಡ್ ಮಾಡಬೇಕಾಗುತ್ತೆ. ಎರಡನೇ ವಿಷಯ, ನಾನು ಎಲ್ಲ ಈ ಥರ ಒಂದು ಆಪರ್ಚುನಿಟಿ ಸಿಗುವಾಗ ಎಲ್ಲ ಕಡೆ ಹೇಳ್ತಾ ಇದ್ವಿ ನಾವು, CEO ಅವರು, ನಮ್ಮಲ್ಲಿ ಸುಮಾರು ಸ್ಕೀಮ್ಸ್ ಇದೆ. PMJJBY, PMSBY ಅಂತ ಸ್ಕೀಮ್ಸ್ ಇದೆ, ಇನ್ಶೂರೆನ್ಸ್ ಸ್ಕೀಮ್ಸ್. ದಯವಿಟ್ಟು ಎಲ್ಲರೂ ಎನ್ರೋಲ್ ಮಾಡಿ. ಆಲ್ಮೋಸ್ಟ್ ಸುಮಾರು ಕಡೆ ನಾವು ಕ್ಯಾಂಪ್ಸನ್ನು ಮಾಡಿ ಎನ್ರೋಲ್ ಮಾಡಿದ್ದೀವಿ. ಈಗ ರೀಸೆಂಟ್ಲಿ ಒಂದು ಇನ್ಸಿಡೆಂಟ್ ಆಯಿತು, ಎಲ್ಲರಿಗೂ ಗೊತ್ತಿರ್ತದೆ. ನಮ್ಮ ಅಡುಗೆ ಕೆಲಸ ಮಾಡ್ತಾ ಇರೋರು ಒಬ್ರದ್ದು ಒಂದು ಇನ್ಸಿಡೆಂಟ್ ಆಗಿತ್ತು. ಲಕ್ಕಿಲಿ ಅವ್ರದ್ದು PMJJBY SBYಗೆ ಎನ್ರೋಲ್ ಮಾಡಿದ್ದಾರೆ. ಸೊ ಅದಕ್ಕೆ ಅವ್ರಿಗೆ ಈಗ ಡೆತ್ ಆದ ನಂತರ ಒಂದು 4-5 lakhs ಅವ್ರ ಮಗುಗೆ, ಒಬ್ಬರೇ ಸಿಂಗಲ್ ಪ್ಯಾರೆಂಟ್ ಇದ್ದರು, ಒಂದೇ ಮಗು 12 year old ಮಗು ಇತ್ತು, ಅವರಿಗೆ 4-5 ಲಕ್ಷ ಮಗುಗೋಸ್ಕರ ಹೋಗ್ತಾ ಇದೆ. ಬಿಕಾಸ್ ನೀವೆಲ್ಲರೂ ಸೇರಿ, ಎಲ್ಲ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಸೇರಿ ಕಷ್ಟಪಟ್ಟು ಕ್ಯಾಂಪ್ಸ್ ಎಲ್ಲ ಮಾಡಿ ಎನ್ರೋಲ್ ಮಾಡಿಸಿದ್ದೀರಾ ಸುಮಾರು ಜನರಿಗೆ. ಅದಕ್ಕೋಸ್ಕರ ಆ ಮಗುಗೆ ಈಗ ಅಟ್ಲೀಸ್ಟ್ ಒಂದು ಲೈಫನ್ನು ಕೊಡೋದಕ್ಕೆ ಸಾಧ್ಯ
ಪರ್ಸ್ನಲಿ ಐ ಹ್ಯಾವ್ ಡನ್, ಪರ್ಸ್ನಲಿ CUR has done. ನಾವು ಎಲ್ಲರೂ ಕೂಡ ಎನ್ರೋಲ್ ಮಾಡಿಸ್ಕೊಂಡಿದ್ದೀವಿ. ನಿಮ್ಮಲ್ಲಿ ಯಾರು ಎನ್ರೋಲ್ ಆಗಿಲ್ವೋ ದಯವಿಟ್ಟು ಎನ್ರೋಲ್ ಮಾಡಿಸ್ಕೊಳ್ಳಿ. ಯಾವಾಗಲಾದರೂ ನಮಗೆ ಹೆಲ್ಪ್ ಆಗುತ್ತೆ, ಹಾಗೆ ಆಗುತ್ತೆ. ಥರ್ಡ್ ಥಿಂಗ್, ನಾನು ಯಾವಾಗ ಆಫೀಸರ್ಸ್ ಯಾರೇ ಬಂದಿದ್ರು ನಾವು ಹೆಮ್ಮೆಯಿಂದ ನಾವು ಹೇಳ್ತೀವಿ. ಇನ್ಫ್ಯಾಕ್ಟ್ ರೆವಿನ್ಯೂ ಮಿನಿಸ್ಟರ್ ಬರುವಾಗಲೂ ಹೇಳಿದ್ದೀವಿ, ಸೀನಿಯರ್ ಆಫೀಸರ್ಸು ಬಂದಾಗಲೂ ಹೇಳಿದ್ದೀವಿ, ನಮ್ಮ ಜಿಲ್ಲೆನಲ್ಲಿ ಸ್ಟಾಫ್ ಕೊರತೆ ಇದೆ, ಆದರೆ ಇರುವ ಸ್ಟಾಫ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಬೇರೆ ಜಿಲ್ಲೆಗೆ ಕಂಪೇರ್ ಮಾಡಿದರೆ ಈಗ ಆ್ಯಸ್ ಆಫೀಸರ್ ನಮಗೆ ತುಂಬ ಈಸಿ ಆಗುತ್ತೆ. ಬಿಕಾಸ್ ನೀವು ಎಲ್ಲ ಸರ್ಕ್ಯುಲರ್ ಓದ್ಕೊಂಡು ಗೈಡ್ಲೈನ್ಸ್ ಓದ್ಕೊಂಡು ಬಂದು ಇದು ಈ ಥರ ಮಾಡಬೇಕು ಅಂತ ಹೇಳ್ತೀರಾ. ಸುಮಾರು ಜಿಲ್ಲೆನಲ್ಲಿ ಆ ಥರ ಹೇಳೋರೇ ಇರಲ್ಲ. ಸೊ ನಮ್ಮ ಜಿಲ್ಲೆ, ಎಸ್ಪೆಷಲಿ ಕೋಸ್ಟಲ್ ಜಿಲ್ಲೆಗಳಲ್ಲಿ ನಮ್ಮ ಜಿಲ್ಲೆ ತುಂಬ ಫಾರ್ವರ್ಡ್ ಇದೆ. ನೀವೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ತೀರಾ. ಅದರಿಂದ ರೆಗ್ಯುಲರ್ ವರ್ಕ್ಸ್ ಆಟೋಮ್ಯಾಟಿಕಲ್ ಆಗಿ ಹ್ಯಾಂಡಲ್ ಆಗ್ತಾ ಇದೆ. ತುಂಬ ಒಳ್ಳೆಯ ಸ್ಟಾಫ್ ಇದ್ದಾರೆ. ನಮಗೆ ಗವರ್ಮೆಂಟ್ ಒಳ್ಳೆ ಆಪರ್ಚುನಿಟಿ ಇದು ಸೊಸೈಟಿಗೆ ಸರ್ವಿಸ್ ಮಾಡೋದಕ್ಕೆ. ಜಾಸ್ತಿ ಜನ ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.